ಮುಂದೆ ಸಿಗುವುದಿಲ್ಲ. ಮತ್ತು ಎಲ್ಲರೂ ಅದನ್ನು ಕಾಯ್ಕೋದು ಕೂಡೋದು ಸ್ಥಿತಿ ಇರುವುದಿಲ್ಲ. ಅದು ಅವ್ರ ಡ್ಯೂಟಿ ಅಲ್ರಿ, ತಪ್ಪಾಗಿ ಆಗ್ಬೇಕು ಅವರಿಂದ ಅನ್ನೋದು ಇಲ್ಲಿ ಭಾಳ ಪ್ರಮುಖ ಪ್ರಶ್ನೆ. ಎಲೆಕ್ಷನ್ ಕಮಿಷನ್ ಡ್ಯೂಟಿ ಏನಪ್ಪ? ಸಿಕ್ಕಾಪಟ್ಟೆ ಪೇಮೆಂಟ್ ತೊಗೊತಾರೆ, ಸಿಕ್ಕಾಪಟ್ಟೆ ಜನ ಅದಾರ, ಸಿಬ್ಬಂದಿ ತೊಗೊಂಡಿರ್ತಾರೆ, ವರ್ಕ್ ಮಾಡ್ತಿರ್ತಾರೆ. ಅಂದಾಗ ಅಲ್ಲಿ ತಪ್ಪು ಯಾಕೆ ಆಗಬೇಕು? ಒಬ್ಬ ವ್ಯಕ್ತಿ ಹೆಸರು 3-4 ಕಡೆ ಯಾಕೆ ಬರಬೇಕು? ಅವ್ರುಗಳು ಅದಲ್ರಿ, ಒಂದು ಬಟನ್ ಹೊಡೆಸಾಗ ಅವ್ರ ಹೆಸರು ಎಪಿಕ್ ನಂಬರ್ ಹಾಕಿ ಹೊಡೆದ್ರೆ ಅವ್ರು ಎಷ್ಟು ಜನ ಹೆಸರು ಅದ್ರ ಬಂದೇ ಬಿಡೋದೈತಿ. ಅಂತಂದ್ರೆ ಡಿಲೀಟ್ ಮಾಡಕ್ಕೆ ಬರೋದಿಲ್ಲ ಇವ್ರಿಗೆ, ಅಥವಾ ನೋಟಿಸ್ ಕೊಡಕ್ಕೆ ಬರೋದಿಲ್ಲ ಇವ್ರಿಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದಕ್ಕೆ ಉತ್ತರ ಅವರಲ್ಲಿ ಇಲ್ಲ, ಎಲೆಕ್ಷನ್ ಕಮಿಷನ್ ಇಲ್ಲ. ಇಂಥವೆಲ್ಲ ಆಗೋದು ಸರ್ಕಾರ ಪರ ಇದ್ದಾಗ ಅವ್ರು ಎಲ್ಲೆಲ್ಲಿ ಓಟ್ ಹಾಕ್ತಾರೆ. 3-4 ರಾಜ್ಯಗಳಲ್ಲೇ 3-4 ರಾಜ್ಯಗಳ ಹೆಸರಿಂದ ಅನೇಕ ಹೆಸರುಗಳು ಬಂದಿದ್ದಾವೆ ಇಲ್ಲ. ಅದು ಈಗ ಎಲೆಕ್ಟ್ರಾನಿಕ್ ಈ ಯುಗದಲ್ಲೇ ಬರ್ತಾ ಇದ್ದಾವೆ. ಅದನ್ನು ಹೇಳೋ ಉದ್ದೇಶ ಏನಪ್ಪ ಇಲ್ಲ ಅಂತಂದ್ರೆ, ಈಗೆಲ್ಲ ಇದ್ದಾಗ ನಮ್ಮ ಈ ಒಂದು ಏನಪ್ಪ ಅಂತಂದ್ರೆ, ಆ ಚಳವಳಿ ಮಾಡೋ ಬಂದ ನಮ್ಮ ರಾಹುಲ್ ಗಾಂಧಿಯವರು ಅದರ ವಿರೋಧವಾಗಿ ಒಂದು ರೀತಿ ಮಾತಾಡಿದಾಗ ಏನು ಜನರು ತಮ್ಮ ಮಿನಿಸ್ಟರ್ಶಿಪ್ ಕಳ್ಕೊಬೇಕಾದ ಅನ್ನೋದು ಭಾಳ ಸ್ಪಷ್ಟತೆ ಇದ್ರು. ಆದರೆ ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ಬುದ್ಧಿವಂತರಿದ್ದಾರೆ, ಬೆರಕಿದ್ದಾರೆ, ಸಂಯಮದಿಂದ ಇರ್ತಿರ್ತಾರೆ. ಏನು ಮಾಡಿದ್ರು ಒಂದು ನೆಲಗಟ್ಟಿನಲ್ಲಿ ಏನೋ ಮಾಡ್ತಿರ್ತಾರೆ. ಹೌದು, ಸದಾ ಸಲ ದೇಶದ ಬಗ್ಗೆ ನೆನಪಿಸಿದ್ವಿ ನಾವು. ಅದೇ ಅದು ಕಾಂಟ್ಯಾಕ್ಟ್ ತೊಗೊಂಡ್ರೆ RSS ಅವ್ರದ್ದು ಕೇಳ್ತಾರೆ. ಇವತ್ತು ಅವರು ತಪ್ಪಿಸೊಳಗೆ ಹಾಯ್ದು ಇಟ್ಕೊಂಡಿರ್ತಾರೆ ಅವರು. ಹೌದು, ಅದು ಅನ್ಬಾರ್ದಾಯಿತು RSS ಅವರು ನಾವು ಅನ್ಬೋದು, ಕಾಂಗ್ರೆಸ್ಸಿಗರು ಮತ್ತಾರು ಅನ್ಬೋದು. ಆದರೆ ಅವ್ರು ದೇಶಕ್ಕೆ